ಹಲೋ, ನೀಡಲಾದ ಪ್ಯಾಟರ್ನ್ಗಳನ್ನು ಬಳಸಿಕೊಂಡು ವಿವಿಧ ರೀತಿಯ ಲೇಔಟ್ ಅನ್ನು ಅಭ್ಯಾಸ ಮಾಡುವ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಲೇಔಟ್ಗೆ ಫ್ಯಾಬ್ರಿಕ್ ಅನ್ನು ಸಿದ್ಧಗೊಳಿಸಬಹುದು, ವಿವಿಧ ರೀತಿಯ ಪ್ಯಾಟರ್ನ್ ಲೇಔಟ್ಗಳಲ್ಲಿ ಅಭ್ಯಾಸ ಮಾಡಬಹುದು, ವಿವಿಧ ರೀತಿಯ ಲೇಔಟ್ ಅನ್ನು ಅಭ್ಯಾಸ ಮಾಡಲು ಅಗತ್ಯವಾದ ಟೂಲ್ಗಳು ಮತ್ತು ಮೆಟೀರಿಯಲ್ಗಳು, ಟೈಲರ್ ಕತ್ತರಿಗಳು, ಅಯರ್ನ್ ಬಾಕ್ಸ್, ಕಟಿಂಗ್ ಟೇಬಲ್, ಮೀಟರ್ ಸ್ಕೇಲ್, ಅಳಿಯೋ ಟೇಪ್, ಪ್ಯಾಟರ್ನ್ ವೇಟ್ಗಳು, 3 ಮೀಟರ್ ಸಾದಾ ಪಾಪ್ಲಿನ್ ಫ್ಯಾಬ್ರಿಕ್, 3 ಮೀಟರ್ ಮುದ್ರಿತ ಏಕಮಾರ್ಗ ಒನ್ ವೇ ಫ್ಯಾಬ್ರಿಕ್, ವಿಭಿನ್ನ ಶೈಲಿಗಳ ಪ್ಯಾಟರ್ನ್ ಸೈಟ್, ಹೊಲಿಗೆ ಪಿನ್ಗಳು, ಪಿನ್ ಕುಷನ್, ಒಂದು ಕಂದು, ಬೋನ್ ಹಾಳೆ. ಲೇಔಟ್ಗೆ ಫ್ಯಾಬ್ರಿಕ್ ಅನ್ನು ಸಿದ್ಧಪಡಿಸೋಣ. ಕಟಿಂಗ್ ಟೇಬಲ್ನ ಮೇಲೆ ಫ್ಯಾಬ್ರಿಕ್ ಅನ್ನು ಇರಿಸಿ. ಫ್ಯಾಬ್ರಿಕ್ನ ತುದಿಯನ್ನು ಪರಿಶೀಲಿಸಿ. ತುದಿಗಳು ಅಡದಿಕ್ಕಿನ ಉದ್ದಕ್ಕೆ ನೇರವಾಗಿರಬೇಕು ಮತ್ತು ಸ್ಲೆಡ್ಜ್ಗೆ ಲಂಬವಾಗಿರಬೇಕು. ಇಲ್ಲದಿದ್ದರೆ ದಕ್ಷಿಣವಾದ ಶಾರ್ಪ್ ಕತ್ತರಿಗಳಿಂದ ತುದಿಗಳನ್ನು ನೇರವಾಗಿ ಕತ್ತರಿಸಿ. ಫ್ಯಾಬ್ರಿಕ್ನ ಗ್ರೇನ್ಗಳ ಪರಿಪೂರ್ಣತೆಯನ್ನು ಪರಿಶೀಲಿಸಿ. ಇಲ್ಲದಿದ್ದರೆ ಸ್ಟಿಚಿಂಗ್ ವಿಧಾನದಿಂದ ಗ್ರೇನ್ ಅನ್ನು ಪರಿಪೂರ್ಣಗೊಳಿಸಿ. ಅದಕ್ಕಾಗಿ ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ 2 ದಿಕ್ಕುಗಳಲ್ಲಿ 45 ಡಿಗ್ರಿ ಕೋನದಲ್ಲಿ ಫ್ಯಾಬ್ರಿಕ್ ಅನ್ನು ಸ್ಟಿಚ್ ಮಾಡಿ ಗ್ರೇನ್ ಅನ್ನು ಪರಿಪೂರ್ಣವಾಗಿಸಿ. ಯಾವುದೇ ಸುಕ್ಕುಗೊಳ್ಳದಂತೆ ಬಟ್ಟೆಯನ್ನು ಪರಿಶೀಲಿಸಿ. ಇಲ್ಲದಿದ್ದರೆ ಕ್ರೀಸ್ ಮತ್ತು ಸುಕ್ಕುಗಳು ಇಲ್ಲದಂತೆ ಮಾಡಲು ಅಯರ್ನ್ ಬಾಕ್ಸ್ನಿಂದ ಬಟ್ಟೆಗಳನ್ನು ಪ್ರೆಸ್ ಮಾಡಿ. ಈಗ ಪ್ಯಾಟರ್ನ್ ಲೇಔಟ್ಗಳಿಗೆ ತೆರೆದ ಲೇಔಟ್ ಪ್ರಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಕಟ್ಟಿಂಗ್ ಟೇಬಲ್ನ ಮೇಲೆ ಪಾಪ್ಲಿನ್ ಫ್ಯಾಬ್ರಿಕ್ ಅನ್ನು ಬಲಭಾಗದಲ್ಲಿ ಇರಿಸಿ. ಟೇಬಲ್ನ ಮೇಲಿರುವ ಫ್ಯಾಬ್ರಿಕ್ ನೇರ ಸ್ಥಿತಿಯಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅದಕ್ಕಾಗಿ ಬಟ್ಟೆಯ ಸ್ಲೆಡ್ಜ್ಗಳು ಕಟ್ಟಿಂಗ್ ಟೇಬಲ್ನ ಅಂಚುಗಳಿಗೆ ಸಮಾನಾಂತರವಾಗಿರುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಒಂದು ಸ್ಟ್ರೈಟ್ ಪ್ಯಾಟರ್ನ್ಗಳನ್ನು ತೆಗೆದುಕೊಳ್ಳಿ ಮತ್ತು ಎಲ್ಲ ತುಣುಕುಗಳನ್ನು ಲಭ್ಯವಿದೆಯಾ ಎಂದು ಪರಿಶೀಲಿಸಿ. ಫ್ಯಾಬ್ರಿಕ್ ಮೇಲೆ ಪ್ಯಾಟರ್ನ್ ಅನ್ನು ಇರಿಸಿ. ಫ್ಯಾಬ್ರಿಕ್ನ ಒಂದು ತುದಿಯಿಂದ ಪ್ರಾರಂಭಿಸಿ. ಪ್ಯಾಟರ್ನ್ಗಳ ಗ್ರೇನ್ಗಳ ಮೇಲೆ ಹಾಕಬೇಕು, ಅಂದರೆ ಫ್ಯಾಬ್ರಿಕ್ನ ನೇಯಿಂಗ್ ವಾಪ್ ದಿಕ್ಕಿನಲ್ಲಿ. ಮೊದಲ ಫ್ಯಾಬ್ರಿಕ್ನ ಕತ್ತರಿಸಿದ ತುದಿಗಳಲ್ಲಿ ವಿಶಾಲವಾದ ತುದಿಗಳೊಂದಿಗೆ ಮುಖ್ಯ ಮತ್ತು ದೊಡ್ಡ ಪ್ಯಾಟರ್ನ್ಗಳನ್ನು ಇರಿಸಿ. ದೊಡ್ಡ ಪ್ಯಾಟರ್ನ್ ತುಂಡುಗಳ ಸಂದಿಯಲ್ಲಿ ಸಣ್ಣ ತುಂಡುಗಳನ್ನು ಇರಿಸಿ. ಫ್ಯಾಬ್ರಿಕ್ನ ಮೇಲೆ ಪ್ಯಾಟರ್ನ್ಗಳನ್ನು ಸ್ಥಿರವಾಗಿಡಲು ಚೂಪಾದ ಪಿನ್ಗಳು ಮತ್ತು ವೇಟ್ ಅನ್ನು ಬಳಸಿ. ಗ್ರೇನ್ ಲೈನ್ ಗುರುತುಗಳಿಂದ ಸೂಚಿಸಲಾದ ನಿರ್ದೇಶನಗಳಿಗೆ ಮಾದರಿಗಳನ್ನು ಹಾಕಲು ಕಾಳಜಿ ವಹಿಸಿ.
ಫ್ಯಾಬ್ರಿಕ್ನ ಸ್ಲೈಡ್ಸ್ಗೆ ಸಮಾನಾಂತರವಾಗಿರುವುದೇ ಎಂದು ಪ್ಯಾಟರ್ನ್ಗಳ ಗ್ರೇನ್ ಅನ್ನು ಪರಿಶೀಲಿಸಿ. ಇದನ್ನು ಖಚಿತಪಡಿಸಿಕೊಳ್ಳಲು ಸ್ಕೇಲ್ನ ಸಹಾಯದಿಂದ ಅಳತೆ ಮಾಡಿ. ನೇರವಾದ ಗ್ರೇನ್ನ ಎರಡು ತುದಿಗಳ ಸ್ಲೈಡ್ನಿಂದ ಒಂದು ದೂರದಲ್ಲಿರುವಂತೆ ಪ್ಯಾಟರ್ನ್ ಅನ್ನು ಹೊಂದಿಸಿ. ನಂತರ ಗ್ರೇನ್ನ ಬಣ್ಣದ ಉದ್ದಕ್ಕೂ ಫ್ಯಾಬ್ರಿಕ್ ಪ್ಯಾಟರ್ನ್ ಅನ್ನು ಪಿನ್ ಮಾಡಿ. ಪ್ಯಾಟರ್ನ್ ತುಣುಕುಗಳನ್ನು ಒಟ್ಟಾಗಿ ಜೋಡಿಸಿ ಎಚ್ಚರಿಕೆಯಿಂದ ಪ್ಯಾಟರ್ನ್ಗಳನ್ನು ಇರಿಸಿ. ಫ್ಯಾಬ್ರಿಕ್ನ ಒಂದು ತುದಿಯಿಂದ ಅಳತೆ ಟೇಪ್ ಸಹಾಯದಿಂದ ಬಳಸಿದ ಫ್ಯಾಬ್ರಿಕ್ನ ಲೇ ಉದ್ದವನ್ನು ಅಳೆಯಿರಿ. ಫ್ಯಾಬ್ರಿಕ್ನ ಇನ್ನೊಂದು ಬದಿಯಲ್ಲಿ ಕೊನೆಯದಾಗಿ ಇರಿಸಲಾಗಿರುವ ಪ್ಯಾಟರ್ನ್ಗಳ ಅಂತ್ಯವನ್ನು ಅಳೆಯಿರಿ. ವಿಭಿನ್ನ ಲೇಔಟ್ಗಳನ್ನು ಮಾಡಲು ಪ್ರಯತ್ನಿಸಿ ಮತ್ತು ಲೇ ಉದ್ದವನ್ನು ಗಮನಿಸಿ. ಅಂತಿಮವಾಗಿ ಕನಿಷ್ಠ ಫ್ಯಾಬ್ರಿಕ್ ಬಳಕೆಯನ್ನು ನೀಡುವ ಒಂದು ಪ್ಯಾಟರ್ನ್ ಲೇಔಟ್ ಅನ್ನು ಆಯ್ಕೆ ಮಾಡಿ. ಬಳಸಿದ ಎಲ್ಲ ಪ್ಯಾಟರ್ನ್ ತುಣುಕುಗಳನ್ನು ತೆಗೆದುಹಾಕಿ. ಲೆಂತ್ ವೈಸ್ ಸೆಂಟರ್ ಫೋಲ್ಡ್ ಲೇಔಟ್ ಪ್ರಕಾರ, ಆಫ್ ಸೆಂಟರ್ ಲೆಂತ್ ವೈಸ್ ಫೋಲ್ಡ್ ಲೇಔಟ್ ಪ್ರಕಾರ ಮತ್ತು ಲೆಂತ್ ವೈಸ್ ಡಬಲ್ ಫೋಲ್ಡ್ ಲೇಔಟ್ ಪ್ರಕಾರ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯಾಬ್ರಿಕ್ ಅನ್ನು ಸ್ಲೈಡ್ಸ್ಗಳಿಗೆ ಸಮಾನಾಂತರವಾಗಿ ಮಧ್ಯದಲ್ಲಿ ಮಾಡಿಸಿ. ಇದರಿಂದ ಸ್ಲೈಡ್ಗಳ ಲೆಂತ್ ವೈಸ್ ಸೆಂಟರ್ ಫೋಲ್ಡ್ ಲೇಔಟ್ ಪ್ರಕಾರವನ್ನು ಪಡೆಯಲು ಒಟ್ಟಾಗಿ ಬರುತ್ತವೆ. ಮತ್ತೊಂದು ಸ್ಲಿಟ್ ಪ್ಯಾಟರ್ನ್ಗಳನ್ನು ಬಳಸಿ ಮತ್ತು ಲೇಔಟ್ ವಿಧಾನದಲ್ಲಿ ಬಳಸಿದ ಹಂತಗಳನ್ನು ಅನುಸರಿಸಿ. ಫ್ಯಾಬ್ರಿಕ್ನ ಮಾಡಿಸಿದ ಅಂಚುಗಳ ಮೇಲೆ ಪ್ಯಾಟರ್ನ್ಗಳ ಫುಟ್ ಲೇಔಟ್ ಅನ್ನು ಇಡಬೇಕು. ಮುಂದೆ ಹೊಸ ಪ್ಯಾಟರ್ನ್ಗಳ ಸ್ಲಿಟ್ ಅನ್ನು ತೆಗೆದುಕೊಳ್ಳಿ. ಆಫ್ ಸೆಂಟರ್ ಲೆಂತ್ ವೈಸ್ ಫೋಲ್ಡ್ ಲೇಔಟ್ ಪ್ರಕಾರವನ್ನು ಪಡೆಯಲು ಫ್ಯಾಬ್ರಿಕ್ ಅನ್ನು ಆಫ್ ಸೆಂಟರ್ ಮತ್ತು ಸ್ಲೈಡ್ಗೆ ಸಮಾನಾಂತರವಾಗಿ ಮಾಡಿ. ಆಫ್ ಸೆಂಟರ್ ಲೆಂತ್ ವೈಸ್ ಫೋಲ್ಡ್ ಲೇಔಟ್ ಪ್ರಕಾರಕ್ಕಾಗಿ ಮೊದಲು ಈ ಪ್ರಕಾರದ ಪ್ಯಾಟರ್ನ್ ಲೇಔಟ್ ಅನ್ನು ಮಾಡಿ. ಲೆಂತ್ ವೈಸ್ ಡಬಲ್ ಫೋಲ್ಡ್ ಲೇಔಟ್ ಪ್ರಕಾರವನ್ನು ಪಡೆಯಲು ಫ್ಯಾಬ್ರಿಕ್ನ ಅಗಲದ ಮಧ್ಯದಲ್ಲಿ ಸೇರುವಂತೆ ಫ್ಯಾಬ್ರಿಕ್ಗಳ ಎರಡು ಸ್ಲೈಡ್ಗಳನ್ನು ಪದರ ಮಾಡಿ. ಕ್ರಾಸ್ ವೈಸ್ ಸೆಂಟರ್ ಲೇಔಟ್ ಫೋಲ್ಡ್ಗಾಗಿ ಮೊದಲು ಫ್ಯಾಬ್ರಿಕ್ ಸೆಂಟರ್ ಅನ್ನು ಮಡಚಿ ಮತ್ತು ಕ್ರಾಸ್ ವೈಸ್ ಸೆಂಟರ್ ಫೋಲ್ಡ್ ಲೇಔಟ್ ಪಡೆಯಲು ಲೇಔಟ್ ಅನ್ನು ಅಭ್ಯಾಸ ಮಾಡಿ. ಡೈರೆಕ್ಷನ್ ಲೇಔಟ್ ಅಥವಾ ಒನ್ ವೇ ಲೇಔಟ್ಗಾಗಿ ಮುದ್ರಿತ ಒನ್ ವೇ ಫ್ಯಾಬ್ರಿಕ್ ಅನ್ನು ಕಟಿಂಗ್ ಟೇಬಲ್ ಮೇಲೆ ಇರಿಸಿ. ತೆರೆದ ಲೇಔಟ್ ವಿಧಾನವನ್ನು ಅನುಸರಿಸಿ ಅದರ ಡೈರೆಕ್ಷನ್ ಲೇಔಟ್ ಅಥವಾ ಒನ್ ವೇ ಲೇಔಟ್ ಅನ್ನು ಪಡೆಯಲು ಎಲ್ಲ ಪ್ಯಾಟರ್ನ್ ತುಣುಕುಗಳನ್ನು ಒಂದೇ ದಿಕ್ಕಲ್ಲಿ ಇರಿಸಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಫ್ಯಾಬ್ರಿಕ್ ತುದಿಗಳು ನೇರವಾಗಿ ಮತ್ತು ಸ್ಲೈಡ್ಗಳಿಗೆ ಲಂಬವಾಗಿರುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಫ್ಯಾಬ್ರಿಕ್ನ ಮೇಲೆ ಪ್ಯಾಟರ್ನ್ಗಳನ್ನು ಇರಿಸಿ ಅವುಗಳನ್ನು ವಾರ್ಪ್ ದಿಕ್ಕು ಮತ್ತು ಗ್ರೀನ್ ಗುರುತುಗಳೊಂದಿಗೆ ಜೋಡಿಸಿ. ವಿವಿಧ ರೀತಿಯ ಲೇಔಟ್ಗಳೆಂದು ಲೆಂತ್ ವೈಸ್ ಫೋಲ್ಡ್, ಆಫ್ ಸೆಂಟರ್ ಲೆಂತ್ ವೈಸ್ ಫೋಲ್ಡ್ ಮತ್ತು ಲೆಂತ್ ವೈಸ್ ಡಬಲ್ ಫೋಲ್ಡ್ ಲೇಔಟ್ ಪ್ರಕಾರ ನಿರ್ದಿಷ್ಟ ವಿನ್ಯಾಸ ಫಲಿತಾಂಶಗಳನ್ನು ಸಾಧಿಸಲು ಮುದ್ರತೆ ಪ್ರಿಂಟ್ ಒನ್ ವೇ ಫ್ಯಾಬ್ರಿಕ್ಗಾಗಿ ಡೈರೆಕ್ಷನ್ ಲೇಔಟ್ ಅಥವಾ ಒನ್ ವೇ ಲೇಔಟ್ ಅನ್ನು ಪರಿಗಣಿಸಿ. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ನೀಡಿರುವ ಪ್ಯಾಟರ್ನ್ಗಳನ್ನು ಬಳಸಿಕೊಂಡು ವಿವಿಧ ರೀತಿಯ ಲೇಔಟ್ ಅನ್ನು ಅಭ್ಯಾಸ ಮಾಡುವ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇವೆ.